ಆವನಿ ಬೆಟ್ಟದಲ್ಲಿ ಶ್ರೀ ಗುರು ಆದಿ ಜಾಂಬವಂತ ಸ್ವಾಮಿ ಜಾತ್ರಾ ಮಹೋತ್ಸವ, ಭಕ್ತ ಸಾಗರ ದರ್ಶನ. ತಾಲೂಕಿನ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಆವನಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಗುರು ಆದಿ ಜಾಂಬವಂತ ಸ್ವಾಮಿ ಜಾತ್ರಾ ಪೂಜಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದೀಪೋತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆ. ಜಾತ್ರೆಯ ಅಂಗವಾಗಿ ಇಡೀ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಸಾಗಿ ಬಂದವು. ನೂರಾರು ಮಹಿಳೆಯರು ಭಕ್ತಿಯಿಂದ ದೀಪಗಳನ್ನು ಹೊತ್ತು ಸಾಗಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಮುಂಜಾನೆಯಿಂದಲೇ ಭಕ್ತರ ಹರಿವು ಆರಂಭವಾಗಿದ್ದು ಸಂಜೆಯ ವೇಳೆಗೆ ಆವನಿ ಬೆಟ್ಟವು ಜನಸಾಗರದಿಂದ ತುಂಬಿ ತುಳುಕ್ತಿತ್ತು. ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಮುಖ ರಾಜಕೀಯ ಮುಖಂಡರು ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದರು. ಗೌರವಾನ್ವಿತ ಸಚಿವರು ಶ್ರೀ ಕೆ.ಎಚ್. ಮುನಿಯಪ್ಪ, ಶಾಸಕರು ಶ್ರೀ ಸಮೃದ್ಧಿ ಮಂಜುನಾಥ್, ಧಾರ್ಮಿಕ ಗುರುಗಳು, ಸಮುದಾಯದ ವಿವಿಧ ಮಠಾಧೀಶರು ಮತ್ತು ಸ್ವಾಮೀಜಿಗಳು ಪ್ರಮುಖ ಭಾಗಿಗಳು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಎಂ. ಶಂಕರಪ್ಪ, ಮುಖಂಡರಾದ ರಾಮಪ್ರಸಾದ್, ರಮೇಶ್ ಚಕ್ರವರ್ತಿ, ಹುಡಿ ಚಿನ್ನಿ, ಚಿಂತಾಮಣಿ ಅಮರ್, ಮುನಿಗಂಗಪ್ಪ ಕೃಷ್ಣಪ್ಪ, ನಾರಾಯಣಸ್ವಾಮಿ, ಚನ್ನಸಂದ್ರ ವೆಂಕಟೇಶ್, ಹಾರೋಹಳ್ಳಿ ರವಿಕುಮಾರ್, ಹೂವಳ್ಳಿ ಕೃಷ್ಣಪ್ಪ, ಅಲೇರಿ ಮುನಿರಾಜು, ಗುರುಮೂರ್ತಿ, ವೆಂಕಟರಾಮಪ್ಪ, ಕೋಲಾರ ಶ್ರೀನಿವಾಸ್, ಕೃಷ್ಣಮೂರ್ತಿ, ವೆಂಕಟರತ್ನಮ್ಮ, ತಮಕ ರಮೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಸಮಾಜದ ಪ್ರಮುಖ ಮುಖಂಡರು ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆದರು. ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸುವ ಇಂತಹ ಜಾತ್ರೆಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತವೆ ಅಂತ ಗಣ್ಯರು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಜಾಂಬವಂತ ಸ್ವಾಮಿಯ ಜಯಘೋಷಣೆಗಳೊಂದಿಗೆ ಆವನಿ ಬೆಟ್ಟವು ಭಕ್ತಿ ಪರವಶತೆಯಲ್ಲಿ ಮುಳುಗಿತ್ತು. ಆದಿಗುರು ಜಾಂಬುವಂತ ಧರ್ಮದ ದೀಪ ಜಲಿಸಿದವನೇ, ಮಾದಿಗ ಕುಲದ ಮಾನ ಬೆಳಗಿಸಿದವನೇ, ಯುಗ ಯುಗಗಳಿಗೂ ನಿನಗೆ ವಂದನೆ. ರಾಮನ ಕಾಲದ ವೀರ ವೃದ್ಧನು ನೀನು, ವಾನರ ಸೇನೆಯ ಜ್ಞಾನ ಶಿಖರ ನೀನು, ಹನುಮನ ಬಲವ ನೆನಪಿಸಿದ ಗುರು, ಸಮರದಲ್ಲಿ ಧೈರ್ಯದ ಸಾಗರ ನೀನು, ಯುಗ ಯುಗದಲ್ಲೂ ನಿನ್ನ ನೆನಪು, ಭೂಮಿಗಿಂತ ಮೊದಲು ಸೃಷ್ಟಿ ನೀನು, ಆದಿಗುರು ಜಾಂಬುವಂತ ಕೃಷ್ಣನೊಂದಿಗೆ ಕಾದಿದ ಮಹಾವೀರ, ಧರ್ಮವಾರಿತು ಶರಣಾದ ಧೀರ, ಜಾಂಬವತಿ ಕೈಯನ್ನರ್ಪಿಸಿದ ಮಹಾತ್ಯಾಗ, ಮಾವನಾಗಿ ನಿಂತ ಧರ್ಮಧಾರ, ಆದಿಗುರು ಜಾಂಬುವಂತ. Baby